ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ದಲಿತ ನಾಯಕರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಅವರ ವಿರುದ್ಧ ನಗರದ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ದಲಿತ ಮುಖಂಡರು ತಿಳಿಸಿದ್ದಾರೆ. ಇನ್ನು ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಮುಖಂಡರಾದ ಎಬಿ ಹೊಸಮನಿ ಅವರು, ಸಿದ್ಧಲಿಂಗ ಸ್ವಾಮೀಜಿಗಳು ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಅನೇಕ ಮಾದರಿಯ ಮಠಗಳಿವೆ. ಸರ್ವ ಧರ್ಮವನ್ನು ಒಗ್ಗೂಡಿಸಿ ಉತ್ತಮ ಉಪದೇಶ ನೀಡುವ ಮೂಲಕ ಸಮಾಜವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುತ್ತಿದ್ದಾರೆ. ಆದರೆ ಆಂದೋಲ ಸ್ವಾಮೀಜಿ ಜಾತಿ ಧರ್ಮಗಳ ನಡುವೆ ಕಂದಕ ಸೃಷ್ಟಿಸಿ ಜಾತಿವಾದವನ್ನು ಬಿತ್ತುವುದರ ಜೊತೆಗೆ ಅಶಾಂತಿ ಮೂಡಿಸುತ್ತಿದ್ದಾರೆ. ಖಾವಿ ತೊಟ್ಟು ರಾಜಕೀಯ ಮಾಡುವುದನ್ನು ಬಿಟ್ಟು ಹೊರಬಂದ ರಾಜಕೀಯ ಮಾಡಲಿ ಎಂದು ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದ ಅವರು, ಆಂದೋಲ ಸ್ವಾಮೀಜಿ ವಿರುದ್ಧ ನಗರದ ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೂಡಲೇ ಜಿಲ್ಲಾಡಳಿತ ಅವರನ್ನು ರಾಜ್ಯದಿಂದ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಅವರ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 8/2025 PA-1989 3/1 or 3/1 S ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಅಂದರೆ 1ನೇ ತಾರೀಕು ಇದೇ ಪತ್ರಿಕಾ ಭವನದಲ್ಲಿ ಮಾತಾಡ್ತಾ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಮತ್ತು ಸಚಿನ್ ಪಾಂಚಾಲ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಕುರಿತಂತೆ ಮಾತಾಡ್ತಾ ಅವರ ಬರದಲ್ಲಿ ಇವತ್ತು ಸಂವಿಧಾನ ಪ್ರಿಯರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ದಲಿತರು ಅಗೌರವ ಕೊಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇವರು ಮನೆಗೆ ಹೋದರೆ ತಿನ್ನಲಿಕ್ಕೆ ಆಗಿಲ್ಲ, ಇವರಿಗೆ ದುಡಿಮೆನೇ ಇಲ್ಲ, ದುಡಿಮೆನೇ ಬೇಕಾಗಿಲ್ಲ ಅಂತಕ್ಕಂಥ ಒಂದು ಅವಮಾನಕರ ಶಬ್ದಗಳನ್ನು ಬಳಸಿ ನನಗಷ್ಟೇ ಅಲ್ಲ ಇಡೀ ನಮ್ಮ ಸಮುದಾಯಕ್ಕೆ, ಅಂಬೇಡ್ಕರ್ ಪ್ರಿಯರಿಗೂ ಮತ್ತು ಸಂವಿಧಾನ ಪ್ರಿಯರಿಗೂ ಕೂಡ ಒಂದು ಅವಮಾನ ಮಾಡಿ ಘಾಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ರಾಜ್ಯದಲ್ಲಿ ಅನೇಕ ಮಠಗಳನ್ನು ನೋಡ್ತೇವೆ. ಉದಾಹರಣೆಗಾಗಿ ತುಮಕೂರಿನ ಸಿದ್ಧಗಂಗಾ ಆ ಶ್ರೀಗಳು ಸಾವಿರಾರು ಜನರಿಗೆ ಅನ್ನ, ನೀರು, ವಸತಿ, ಶಿಕ್ಷಣ ಕೊಟ್ಟು ಅನೇಕರಿಗೆ ಉದ್ಧಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ತಮ್ಮ ಒಂದು ಪ್ರವಚನದ ಮುಖಾಂತರ ಅನೇಕರಿಗೆ ಪರಿವರ್ತನೆಯನ್ನು ತಂದು ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ. ಆದರೆ ಈ ಆಂದೋಲನ ಶ್ರೀಯ ನಾಲಿಗೆ ಇದೆಯಲ್ಲ, ಈ ನಾಲಿಗೆಯಿಂದಾಗಿ ಇವರ ಮಾತನಾಡುವ ಒಂದು ವೈಪರೀತ್ಯದಿಂದಾಗಿ ಸಮಾಜದಲ್ಲಿ ಅಶಾಂತಿ, ಧರ್ಮಗಳಲ್ಲಿ ಸಂಘರ್ಷ, ಜಾತಿಗಳಲ್ಲಿ ಸಂಘರ್ಷ ಮಾಡಿ ಗೊಂದಲವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಬ್ಬ ಕಾವಿದಾರಿಯಾಗಿ ಮಾಡ್ತಕ್ಕಂಥ ಕೆಲಸ ಒಂದು ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥ ಜನರಿಗೆ ಒಳ್ಳೆಯ ಉಪದೇಶವನ್ನು ನೀಡಿ ಆ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ. ಬೆಳಗಾಗಲೇ ಬರೀ ಆರ್ಟಿಮಿಲ್ ಹಾಕಬೇಕು, ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿಸ್ಬೇಕು, ಮತ್ತು ಅಲ್ಲಿ ಉಸಿರಿಲ್ಲ ಅರಿವಿತು ಅದನ್ನು ಹಿಡಿಬೇಕು, ಅಲ್ಲಿ ಹತ್ತೋಸು ಮಾಡಬೇಕು, ಬರೀ ಇದೇ ಕೆಲಸ ಇದೆ. ಮತ್ತು ಇತ್ತೀಚೆಗೆ ತಾವು ನೋಡಿದರೆ ನಾವು ಯಾವ ರಾಜಕಾರಣಿಗಳ ಹೆಸರುಗಳನ್ನು ಹೇಳಲಿಕ್ಕೆ ನಾವು ಬಯಸ್ತಾ ಇಲ್ಲ, ಆದರೂ ಕೂಡ ಸಂದರ್ಭ ಬಂದಾಗ ಹೇಳಬೇಕಾಗ್ತದೆ. ಸಚಿನ್ ಪಾಂಚಾಳ ಒಂದು ಪ್ರಕರಣದಲ್ಲಿ ಸಚಿವರ ಆಪ್ತ ರಾಜ್ಕುಮಾರ್ ಕಪ್ನವರಿದ್ದರು, ಮತ್ತು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಂದಲೇ ಎಲ್ಲರೂ ಕ್ರಿಮಿನಲ್ಗಳಿದ್ದಾರೆ. ಒಂದು ಕ್ರಿಮಿನಲ್ ಯೂನಿವರ್ಸಿಟಿಗೆ ತೆಗೆದಿದ್ದಾರೆ. ಆ ಯೂನಿವರ್ಸಿಟಿಗೆ ಪ್ರಿಯಾಂಕರಿಗೆ ಅವರು ಕುಲಪತಿ ಅಂತೇಳಿ ಮಾತಾಡ್ತಾರೆ.
ಏನು ಸರ್ ಇದು? ಒಬ್ಬ ಸ್ವಾಮೀಜಿಯಾಗಿ ದಿನನಿತ್ಯ ರಾಜಕೀಯ ಪದಗಳು. ನಾವು ಕಲಬುರಗಿ ಬಂದ್ ಮಾಡಲು ಉದ್ದೇಶ ಏನಿತ್ತು? ಸಂಸತ್ನಲ್ಲಿ 75ನೇ ವಜ್ರ ಮಹೋತ್ಸವ